ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಟು ಮೈ ವ್ಲಾಗ್ ಕೋಕಿಲಾ ಕನ್ನಡ ವ್ಲಾಗ್. ಏನಪ್ಪ ಅಂದರೆ ನಾಳೆ ಥರ್ಸ್ಡೇ ಇರೋದ್ರಿಂದ ನಾನು ಈ ಹೂನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಹೂ ಪೂಜೆದು ನಾನು ಹೂನ ಒಂದು 3 ಥರ ನಾನೇ ಹೂ ತಂದು ಕಟ್ಟಿ ನನಗೆ ದೇವ್ರಿಗೆ ಹಾಕಿದಾಗನೇ ನನಗೆ ಖುಷಿಯಾಗುತ್ತೆ. ಆಮೇಲೆ ಒಂದೇ ಥರ ಕಟ್ಟಿ ಹಾಕೋಕ್ಕೂ ಬೇಜಾರಾಗುತ್ತೆ. ಪ್ರತಿದಿನ ಬೇರೆ ಬೇರೆ ಥರ ಕಟ್ಟೋಣ ಅಂತ ಪ್ಲ್ಯಾನ್ ಮಾಡ್ತೀನಿ. ಒಂದೊಂದು ಟೈಮು ಕೆಲಸ ಇದ್ದಿದ್ದಾಗ ಸುಮ್ಮನಾಗ್ಬಿಡ್ತೀನಿ, ಕೆಲಸ ಇಲ್ಲ ಅಂದಿದ್ದ ದಿನ ಕಟ್ಕೊತೀನಿ. ಮತ್ತು ನಾನು ಹೂ ಕಟ್ಟಿ ರೆಡಿ ಮಾಡಿಟ್ಟಿದ್ದೀನಿ. ಇವಾಗ ನಾನು ಇದು ಬಾಗಿಲಿಗೆ ಅಂತಲೇ ಕಟ್ ಮಾಡಿದ್ದೀನಿ. ಬಾಗಿಲೆಲ್ಲ ರೆಡಿ ಮಾಡ್ಕೊಂಡು ಬಾಗಿಲು ಕ್ಲೀನ್ ಮಾಡಿ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಒಳಗಡೆ ಹೋಗಿ ತಿಂಡಿ ಎಲ್ಲ ಮಾಡಿ ತಿಂಡಿ ವ್ಲಾಗ್ ಎಲ್ಲ ಮಾಡೋಕ್ಕಾಗಲ್ಲ ಫ್ರೆಂಡ್ದು ತುಂಬ ದೊಡ್ಡದಾಗಿದೆ. ಮತ್ತು ನನ್ನ ಗಾರ್ಡನ್ ಏರಿಯಾ ನಾನು ಸ್ವಲ್ಪನೇ ಇಟ್ಕೊಂಡಿದ್ದೀನಿ. ಇದು ರೆಂಟ್ ಹೌಸ್ ಆಗಿರೋದ್ರಿಂದ ಅದನ್ನು ಬಾಗಿಲು ಕ್ಲೀನ್ ಮಾಡಿ ಗಿಡಗಳಿಗೆಲ್ಲ ನೀರು ಹಾಕಿ ಇದ್ರ ಜೊತೆ ಒಂದು 5 ನಿಮಿಷ ಟೈಮ್ ಮಾಡಿ ಒಳಗೋಗಿ ಪಾಪನ ಸ್ಕೂಲಿಗೆ ಕರ್ಕೊಂಡೋಗಿ ನಾವು ಬಿಟ್ಟು ನಾವು ಬರ್ತೀವಿ. ಮತ್ತೆ ಮನೆಗೆ ಮತ್ತೆ ಬಂದು ಪೂಜೆ ಬಾಗಿಲನ್ನ ಶೃಂಗಾರ ಮಾಡೋದೇ ಒಂದು ಖುಷಿ. ನಾನು ಎಷ್ಟು ಮೇಕಪ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನೋ ಅಷ್ಟೇ ನನಗೂ ದೇವರಿಗೆ ಬಾಗಿಲಿಗೆಲ್ಲ ರೆಡಿ ಮಾಡಬೇಕು ಅನ್ನೋದು ತುಂಬ ತುಂಬ ಇಷ್ಟ ಇರುತ್ತೆ ಫ್ರೆಂಡ್. ಏನೋ ಫೈನಲಿ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಈ ಥರ ಬಾಗಿಲು ರೆಡಿ ಮಾಡಿದೆ. ಸೊ ನೀವೆಲ್ಲ ಹೇಗಿದೆ ಅಂತ ಒಂದು ಕಮೆಂಟಲ್ಲಿ ನನಗೆ ಪ್ಲೀಸ್ ತಿಳಿಸಿ ಅಂತ ಹೇಳ್ತಾ, ಫೈನಲಿ ರೆಡಿ ಆಯಿತು. ನಾನು ಫ್ರೆಂಡ್ಸ್ ಇಷ್ಟು ಮಟ್ಟಿಗೆ ರೆಡಿ ಮಾಡಿದ್ದೀನಿ. ಬನ್ನಿ ಇವಾಗ ಹೋಗಿ ಪಾಪುನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದುಬಿಡೋಣ. ಬಿಟ್ಟು ಬಂದು ಮತ್ತೆ ಬೇರೆ ಕೆಲಸ ಪೂಜೆ ಕೆಲಸ ಮಾಡ್ಕೊಳ್ಳೋಣ ಫ್ರೆಂಡ್. ನಾನು ನೋಡಿ ಕಾಯ್ತಾಯಿದ್ರು ನನ್ನ ಮಗ ಬರೋಕ್ಕೆ ರೆಡಿ ಇಲ್ಲ. ಅಪ್ಪ ಬೆಂಗಳೂರು ಟ್ರಾಫಿಕ್ ಸಾಕಾಗಿ ಹೋಗುತ್ತೆ ಫ್ರೆಂಡ್. ನನಗೆ ಅನಿಸ್ಬಿಟ್ಟಿದೆ ನಾನು ಹೆಂಗೆ ಕಲಿತೆ ಈ ಬೆಂಗಳೂರೊಳಗಡೆ ಗಾಡಿ ಓಡಿಸೋದು ಅನಿಸ್ಬಿಡುತ್ತೆ ಒಂದೊಂದು ಟೈಮು. ಯಾಕಾದರೂ ಕಲಿತೆ ಅಂತಲೂ ಅನಿಸಿದೆ ಒಂದೊಂದು ಸರಿ. ಕಲಿತಿದ್ದು ನಾನು ತುಂಬ ಇಷ್ಟಪಟ್ಟು ಕಲಿತಿದ್ದು. ಬಟ್ ಈಗ ಈ ಟ್ರಾಫಿಕ್ ನೋಡಿನೇ ಬೇಜಾರಾಗಿದೆ. ಮತ್ತು ನಮ್ಮ ಪಾಪ ಸ್ಕೂಲ್ ಒಳಗಡೆ ಹೋಗ್ತಾ ಇದ್ದಾನೆ ನೋಡಿ. ಮಧ್ಯಾಹ್ನ ಸಾಂಬಾರಿಗೆ ಸೊಪ್ಪು ಸಹ ರೆಡಿ ಇದೆ. ಅದ್ರ ಜೊತೆ ನಮ್ಮ ಮನೆಯವರು ಕಪ್ಪು ದ್ರಾಕ್ಷಿ ಬ್ಲ್ಯಾಕ್ ಗ್ರೇಪ್ಸ್ನ ತುಂಬ ತೊಗೊಂಡಿರೋ ಇದೆ. ಒಂದು 3 kg ಇದೆ. ಡೈಲಿ ಜ್ಯೂಸ್ ಮಾಡು ಅಂತ. ಓಕೆ ಫೈನಲಿ ನನ್ನ ಪೂಜೆ ಆಯಿತು. ಹೇಗಿದೆ ಇಷ್ಟ ಆಗಿತ್ತು ನನ್ನ ಇವತ್ತಿನ ಬ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.